ಎಲ್ಲರಿಗೂ ನಮಸ್ಕಾರ. ಎಸ್ ಭೈರಪ್ಪ ಅವರ ಸಾರ್ಥ ಕಾದಂಬರಿಯನ್ನು ಮುಂದುವರಿಸೋಣ. ರಾಜನಾದಂತಹ ಅಮರುಕನ ಒಂದು ಸಲಹೆ ಹಾಗೆ ನಾಗಭಟ್ಟ ಒಂದು ಸಾರ್ಥದ ಜೊತೆಗೆ ಅಂದರೆ ಸರಕು ಸಾಗಣೆಗಳನ್ನು ಮಾರಾಟ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಗೆ ಸಾರ್ಥ ಅಂತಾರೆ, ಅದ್ರ ಜೊತೆಗೆ ಹೋಗಿರ್ತಾನೆ. ಆಗ ಒಬ್ಬ ಇವನ ಒಡನಾಡಿ ಸಿಕ್ಕಿಬಿಟ್ಟು, ನೀನು ಹೀಗೆ ಬಂದಿರೋದ್ರಿಂದ ನಿನ್ನ ಹೆಂಡತಿಯಲ್ಲಿ ರಾಜನ ವಶ ಆಗಿದ್ದಾಳೆ ಅನ್ನೋ ವಿಷಯವನ್ನು ತಿಳಿಸಿದಾಗ ಇವನು ಗರಬಡದವನು ಹಾಗೆ ಆಗ್ತಾನೆ. ತಾನು ಈ ಥರ ಸಾರ್ಥ ಜೊತೆ ಬರಬೇಕಾದಾಗ ಏನೇನಾಯಿತು, ಯಾಕೆ ಬಂದಿದ್ದು ಇಲ್ಲವನ್ನು ನೆನೆಸ್ಕೊತ ಹೋಗ್ತಾನೆ. ಕಥೆಯನ್ನು ಮುಂದುವರಿಸೋಣ. ಒಂದು ಸಂಜೆ ಸೂರ್ಯ ಮುಳುಗೋ ಹೊತ್ತಿಗೆ ನಮ್ಮ ಸಾರ್ಥ ಒಂದು ಸರಸ್ಸಿನ ದಡದಲ್ಲಿ ಬೀಡುಬಿಡ್ತು. ಯಾವುದೋ ಒಂದು ಸಣ್ಣ ಹೊಳೆ ನೀರು ತುಂಬಿಕೊಂಡು ಆಗಿದ್ದಂತಹ ಸರಸ್ಸು ಅದು. ವಿಸ್ತಾರದಲ್ಲಿ ತೀರ ದೊಡ್ಡದೇನಾಗಿರಲಿಲ್ಲ, ಆದರೆ ತುಂಬ ಆಳವಾಗಿತ್ತು ನೀರು. ಸ್ಫಟಿಕದ ಹಾಗೆ ತಿಳಿಯಾಗೂ ಇತ್ತು. ಬೀಡು ನಿಲ್ಸಕ್ಕೆ ಮೊದಲು ಸಾರ್ಥದ ಇಬ್ಬರು ನಿರ್ಯಾಮಕರು ಸರಸ್ಸಿನ ಆ ಕಡೆ ಈ ಕಡೆಗಳಲ್ಲಿ 1000 ಹೆಜ್ಜೆಗಳಷ್ಟು ದೂರ ಹೋಗಿ ಸ್ಥಳವನ್ನು ಪರೀಕ್ಷೆ ಮಾಡ್ಕೊಂಡು ಬಂದರು. ಇದು ಆನೆಗಳು ಸಂಚರಿಸೋ ಜಾಗನೇನೆ. ಈ ಸರಸ್ಸು ರಾತ್ರಿ ವೇಳೆ ಆನೆಗಳು ನೀರು ಕುಡಿಯೋಕ್ಕೆ ಬರೋ ಸ್ಥಳ ಅನ್ನೋದು ಅವರ ಪರೀಕ್ಷೆಯ ಅಂಶ ಆಗಿತ್ತು. ಹೆಜ್ಜೆ ಗುರುತುಗಳನ್ನು ಹುಡುಕ್ತಿದ್ದ ಅವರ ಜೊತೆಗೆ ನಾನು ಹೋಗಿ ಬಂದೆ. ಎಲ್ಲ ಕಸುಬಿನವ್ರ ಜೊತೆಗೂ ಕೂಡ ಸ್ನೇಹ ಬೆಳೆಸಿ ಅವರವರ ವೃತ್ತಿ ಮತ್ತು ಪರಿಣಿತಿಗಳ ಜ್ಞಾನವನ್ನು ನಾನು ತಗೊಳ್ಳೋದು ನನ್ನ ಉದ್ದೇಶ ಆಗಿತ್ತು. ಪಕ್ಕದ ಕಾಡಲ್ಲಿ ಹುಳುಗಳಿದ್ರೂ ಇರಬಹುದು, ಆದರೆ ಇಷ್ಟೊಂದು ಜನರ ಬೀಡಿನಲ್ಲಿ ರಾತ್ರಿ ಇಡೀ ಬೆಂಕಿ ಉರಿಸ್ತಾ ಕಾವಲು ಕಾಯ್ತಾ ಇರೋರು ಇರುವಾಗ ಹುಲಿಗಳು ಬರೋದಿಲ್ಲ ಅಂತ ನಿರ್ಯಾಮಕರು ಖಡಾಖಂಡಿತವಾಗಿ ಹೇಳಿದ್ರು. ಎಲ್ಲರೂ ಬೇರೆ ಬೇರೆ ಗುಂಪುಗಳಲ್ಲಿ ಅಡುಗೆ ಮಾಡಿ ಉಂಡ್ರು. ಬೇರೆಯವರು ಮುಟ್ಟುದನ್ನು ತಿನ್ನದ ಶಾಸ್ತ್ರಾರ್ಥಕ್ಕಾಗಿ ಪ್ರಯಾಣಿಸ್ತಿದ್ದ ಒಂಟಿ ಬ್ರಾಹ್ಮಣರು ತಾವು ಹೊತ್ತು ತಂದಿದ್ದಂತಹ ಹುರಿದ ಕಾಳುಗಳನ್ನು ತಿಂದು ಹೊಟ್ಟೆ ಒಳಗೆ ಅರಳಿ ತಾಡಾಗುವಷ್ಟು ನೀರು ಕುಡಿದು ಮಲ್ಕೊಂಡ್ರು. ಬೀಡಿನ ಒಂದು ಮೂಲೆಯಲ್ಲಿ ಡೋಲಕ್ಕನ್ನು ಬಡಿತಾ ದೊಂಬರ ಕುಟುಂಬ ಹಾಡು ಹೇಳ್ಕೊಳ್ತಾ ಇತ್ತು. ಮಲಗೋಕ್ಕೆ ಮೊದಲು ಸ್ವಲ್ಪ ಹಾಡು ಹೇಳ್ಕೊಳ್ಳೋದು. ಆ ಗಂಡ ಹೆಂಡತಿ, ಇಬ್ಬರು ಯುವತಿ ಹೆಣ್ಣುಮಕ್ಕಳು, 12 ವರ್ಷದ ಒಬ್ಬ ಮಗ ಇದ್ದಂತಹ ಆ ಕುಟುಂಬದ ನಿತ್ಯದ ಕೆಲಸವೇ ಆಗಿತ್ತು. ಯಾವ ಯಾವ ಗಾಡಿಗಳಲ್ಲಿ ಯಾವ ಪದಾರ್ಥಗಳಿದೆ ಅನ್ನೋದು ಸಾರ್ಥವಾಹರಿಗೆ ಮಾತ್ರ ಗೊತ್ತಿದ್ದಂತಹ ರಹಸ್ಯ. ಆದರೆ ಆ ಗಾಡಿಗಳ ವಾಸನೆಯಿಂದಲೇ ಅವು ಏಲಕ್ಕಿ ಇರೋ ಗಾಡಿ ಅಥವಾ ಮೆಣಸು, ಜಾಯಿಕಾಯಿ, ಜಾಪತ್ರೆ ಈ ಥರ ಸಾಂಬಾರ ಪದಾರ್ಥಗಳಿರೋ ಗಾಡಿ ಅಂತ ಸುಲಭವಾಗಿ ಗುರುತಿಸಬಹುದಾಗಿತ್ತು. ಇವೆಲ್ಲವೂ ಕೂಡ ದಕ್ಷಿಣಾಂಚಲದ ಪಶ್ಚಿಮ ಕಡಲ ತಡಿಯ ನಾಡುಗಳಿಂದ ತಂದಿದ್ದು ಅಂತ ನನಗೆ ಗೊತ್ತಿತ್ತು. ಶ್ರೀಗಂಧ ಮೊದಲಾದ ಸುಗಂಧ ವಸ್ತುಗಳ ಗಾಡಿಗಳು ಕೂಡ ತಮ್ಮ ಸುವಾಸನೆಯನ್ನು ಮೂಗಿಗೆ ಬಡಿತಿತ್ತು. ತಮ್ಮ ಅಸ್ತಿತ್ವವನ್ನು ಅವೇನೆ ಸಾರ್ಕೊಳ್ತಾ ಇದ್ವು. ಇನ್ನು ಬಟ್ಟೆ, ಬರೆ, ಲೋಹ ಮೊದಲಾದವುಗಳನ್ನು ಗಾಡಿಗಳು ಜಗ್ಗುವಂತಹ ತೂಕ ಎಳೆಯುವಾಗ ಎತ್ತುಗಳು ಪಡುತ್ತಿದ್ದ ಕಷ್ಟಗಳಿಂದ ಊಹಿಸಬಹುದಾಗಿತ್ತು. ಇಡೀ ಸಾರ್ಥದಲ್ಲಿ ಬೆಳ್ಳಿ, ಬಂಗಾರ ಮತ್ತು ಚಿನ್ನದ ನಾಣ್ಯಗಳು ಎಷ್ಟಿವೆ, ಯಾವ ಗಾಡಿಗಳಲ್ಲಿವೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಸಾರ್ಥವಾಹರಿಗೆ ಮಾತ್ರ, ಅದರಲ್ಲೂ ಸಾರ್ಥವಾಹದ ಮುಖ್ಯಸ್ಥರಾದ ಬುಧಶ್ರೇಷ್ಠಿಗೆ ಮಾತ್ರ ಇದು ಗೊತ್ತಿದ್ದ ಸಂಗತಿ ಅಂತ ನಾನು ಸುಲಭವಾಗಿ ಅರ್ಥ ಮಾಡಿಕೊಂಡಿದ್ದೆ. ಬೆಳ್ಳಿ ಬಂಗಾರದ ನಾಣ್ಯಗಳನ್ನು ಪ್ರತ್ಯೇಕ ಗಾಡಿಗಳಲ್ಲಿ ತುಂಬಿರದೇ ಇರಬಹುದು, ಆದರೆ ಗಾಡಿ ತುಂಬ ಅವನ್ನೇ ತುಂಬಿದ್ರೆ ಎತ್ತುಗಳಿಗೆ ಎಳೆಯೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬೇರೆ ಬೇರೆ ಚೀಲಗಳಲ್ಲಿ ಕಟ್ಟಿ ಬೇರೆ ಬೇರೆ ಸರಕುಗಳ ಗಾಡಿಗಳಲ್ಲಿ ಅವುಗಳನ್ನು ಹಂಚಿ ಅವತಿಟ್ಟಿರ್ತಾರೆ ಅಂತ ನಾನು ಊಹೆ ಮಾಡಿಕೊಂಡೆ. ಇನ್ನು ಪ್ರಯಾಣ ಕಾಲದಲ್ಲಿ ಮಾತ್ರ ಅಲ್ಲದೆ ಬೀಡು ಬಿಡುವಾಗ ಕೂಡ ಕೆಲವು ಗಾಡಿಗಳನ್ನು ನಡುವಣ ಭಾಗದಲ್ಲಿ ನಿಲ್ಲಿಸಿರ್ತಾರೆ ಅನ್ನೋದನ್ನು ನಾನೀಗಾಗಲೇ ಗಮನಿಸಿದ್ದೆ. ಅಂತಹ ಗಾಡಿಗಳನ್ನು ಎಳೆಯೋ ಎತ್ತುಗಳು ಕೂಡ ಉಳಿದ ಎತ್ತುಗಳಿಗಿಂತ ಕಟ್ಟುಮಸ್ತಾಗಿದ್ವು. ಕೆಲವು ಭಾಗ ನಾಣ್ಯಗಳನ್ನು ಆನೆ ಮೇಲೂ ಹೇರಿರಬಹುದು ಅಂತ ಕಾಣುತ್ತೆ. ಬೀಡು ಬಿಟ್ಟಾಗ ಆನೆ ಚೀಲಗಳನ್ನು ಬೀಡಿನ ನಡುಭಾಗದಲ್ಲಿ ಇಳಿಸ್ತಾ ಇದ್ರು. ನಗಾರಿ ಸದ್ದು ಕೇಳ್ತು, ಇದ್ದಕ್ಕಿದ್ದ ಹಾಗೆ ಕೇಳ್ತದು. ಗಾಢ ನಿದ್ದೆಯಲ್ಲಿ ಮುಳುಗ್ಬಿಟ್ಟಿದ್ದೆ ನಾನು. ತಕ್ಷಣ ಎಚ್ಚರಿಕೆ ಆಯಿತು. ಕಳ್ಳಕಾಕರು ಅಥವಾ ದರೋಡೆಕಾರರು ಅಥವಾ ಕಾಡು ಮೃಗಗಳ ಅಪಾಯ ಆದಾಗ ಈ ಥರ ಜೋರಾಗಿ ನಗಾರಿ ಬಡಿತೀವಿ ಅಂತ ಕೂಡ ಅವರೆಲ್ಲರಿಗೂ ಹೇಳಿದ್ರು. ಇದು ಒಂದು ಸಂಕೇತವೇ ಆಗಿತ್ತು. ತಕ್ಷಣ ಎಚ್ಚರವಾದಂತಹ ಗೊಂದಲದ ಮನಸ್ಥಿತಿಯಲ್ಲಿ ನಮ್ಮ ಬಿಡಾರದ ಒಂದು ಮೂಲೆಯಲ್ಲಿ
ಚೀರಾಟದ ಸದ್ದು ಕತ್ತಲಿನ ಆಕಾಶಕ್ಕೆ ಏರ್ತಾ ಇತ್ತು. ನಮ್ಮ ಆನೆಗಳು ಕೂಡ ಘೀಲಿಡ್ತಾ ಇದ್ವು. ಕತ್ತಲಲ್ಲಿ ಎತ್ತತ್ತಿಂದಲೋ ಬಾಣಗಳು ಬಂದು ಬಿಡಾರದ ಮೇಲೆ ಬೀಳ್ತಾ ಇದ್ವು. ಯಾರು ಹೆದರಿ ಚಲ್ಲಾಪಿಲ್ಲಿ ಆಗಬೇಡಿ ಅಂತ ನಮ್ಮ ಭಟ್ರುಗಳು ಕೂಡ ಕೂಗ್ತಾ ಇದ್ರು. ದರೋಡೆಕೋರರು ನಮ್ಮ ಸಾರ್ಥದ ಮೇಲೆ ಹಲ್ಲೆ ಮಾಡಿ ದೋಚೋ ಸನ್ನಾಹದಲ್ಲಿದ್ದಿದ್ದು ತಿಳಿಯಿತು. ಸ್ವಲ್ಪ ಹೊತ್ತಲ್ಲೇ ನನ್ನ ಕಣ್ಣುಗಳು ಕತ್ತಲೆಗೆ ಹೊಂದಿಕೊಂಡವು. ಎಲ್ಲವೂ ಮಬ್ಬು ಮಬ್ಬಾಗಿ ಕಾಣಿಸಕ್ಕೆ ಪ್ರಾರಂಭ ಆಯಿತು. ದರೋಡೆಕೋರರು ಸರಸ್ಸಿನ ಪಕ್ಕದ ಕಾಡಿನ ಕಡೆಯಿಂದ ಬಾಣಗಳನ್ನು ಹೊಡಿತಾ ಇದ್ರು. ನಮ್ಮವರು ಅವರನ್ನು ಅಟ್ಟಿಸ್ಕೊಂಡು ಕಾಡೊಳಗೆ ನುಗ್ಗೋದು ಈಗ ಅಪಾಯಕಾರಿಯೇ ಆಗಿತ್ತು. ಅವರನ್ನ ಬಾಣಗಳಿಂದ ಹೊಡೆಯೋದು ಕೂಡ ಅಸಾಧ್ಯವೇ ಆಗಿತ್ತು. ಎಲ್ಲಿಗೆ ಯಾವ ಗುರಿಗೆ ಹೊಡಿಬೇಕು ಅನ್ನುವಂತಹ ದೃಷ್ಟಿ ನಮ್ಮವ್ರಿಗೆ ಇರೋದು ಸಾಧ್ಯವೇ ಇರಲಿಲ್ಲ. ಅವ್ರಿಗೆ ಅಂದರೆ ಇಡೀ ಬಿಡಾರವೇ ಸ್ಥೂಲ ಗುರಿಯಾಗಿತ್ತು. ಬಿಡಾರದ ಮಧ್ಯಭಾಗದಲ್ಲಿ ಇದ್ದ ನಾನು ಸಾರ್ಥ ನಿರ್ಯಾಮಕರಾದ ಆದಿತ್ಯಗುಪ್ತರ ಹತ್ರಕ್ಕೆ ಹೋದೆ. ಪಂಜು ಹೊತ್ತಿಸ್ಕೊಂಡು ಬಲಗೈಲಿ ಕತ್ತಿ ಹಿಡಿದು ಕಾಡಿನ ಕಡೆಗೆ ವೇಗವಾಗಿ ನುಗ್ಗಿ, ಆದರೆ ಕಾಡನ್ನು ಪ್ರವೇಶ ಮಾಡಬೇಡಿ, ಒಂಟಿಯಾಗಿ ಸಾಹಸ ಮಾಡಿ ಸೆರೆ ಸಿಕ್ಕದ ಹಾಗೆ ಎಚ್ಚರಿಕೆಯಿಂದ ಇರಿ ಅಂದ್ಬಿಟ್ಟು ಅವರು ನಮ್ಮ ಭಟರಿಗೆ ಕೂಗಿ ಆದೇಶ ಕೊಡ್ತಾ ಇದ್ರು. ಸಾರ್ಥದ ಕೆಲಸಗಾರರಲ್ಲಿ ಪ್ರತಿಯೊಬ್ಬರು ಕೂಡ ಭಟರೇ ಆಗಿರ್ತಿದ್ರು. ಕತ್ತಿ, ಬರ್ಜಿ, ಬಿಲ್ಲು, ಬಾಣಗಳನ್ನು ಬಳಸುವಂತಹ ಕೌಶಲ, ಧೈರ್ಯಗಳು ಇಲ್ಲದೆ ಇರೋರನ್ನ ಈ ಉದ್ಯೋಗಕ್ಕೆ ಸೇರಿಸ್ಕೊಂತಾನೆ ಇರ್ತಿರ್ಲಿಲ್ಲ. ಭಾರವಾದವರು ಅಂದರೆ ನನ್ನಂಥವ್ರೇನೆ. ಅಂದರೆ ಈ ಸಾರ್ಥದ ಆಶ್ರಯದಲ್ಲಿ ದೂರ ಪ್ರಯಾಣ ಮಾಡೋರು ನಾವುಗಳು ಅವ್ರಿಗೊಂದು ರೀತಿ ಭಾರವೇನೆ. ನಮ್ಮವರು 2 ಸಲ ಪಂಜೆ ಹಿಡಿದು ಕಾಡಿನ ಕಡೆಗೆ ನುಗ್ಗಿದ್ರು. 2ನೇ ಸಲ ದರೋಡೆಕೋರರಿಗೂ ಮತ್ತು ನಮ್ಮ ಭಟರಿಗೂ ಹೊಯ್ಕೈ ಕಾಳಗ ಶುರು ಆಯಿತು. ಅಷ್ಟರಲ್ಲಿ ಬೇರೊಂದು ದಿಕ್ಕಿನಿಂದ ಹಲವಾರು ದರೋಡೆಕೋರರು ನಮ್ಮ ಬೀಡಿನ ಮೇಲೆ ನುಗ್ಗಿದ್ರು. ಆದರೆ ನಮ್ಮ ನಿರ್ಯಾಮಕರು ಅನುಭವಸ್ಥರಾಗಿದ್ದರು. ಎಲ್ಲ ಭಟರನ್ನು ಕಾಡಿನ ಕಡೆಗೆ ಕಳಿಸಿರ್ಲಿಲ್ಲ. ಇಲ್ಲೇ ಉಳ್ಕೊಂಡಿದ್ದವರು ಅವರನ್ನು ಸುತ್ತಕೊಂಡ್ರು. ಹಲವರು ಕುದುರೆಗಳನ್ನು ಹತ್ತಿದ್ರು, ಕತ್ತಿ ಹಿಡಿದು ಅತ್ತ ನುಗ್ಗಿದ್ರು. ಎಲ್ಲರೂ ಓಂ ಮಣಿಪದ್ಮೆ, ಹೂಂ ಮಣಿಪದ್ಮೆ, ಹೂಂ ಅಂತ ಗಟ್ಟಿಯಾಗಿ ಕೂಗ್ಕೊಂಡು ಹೋರಾಡಕ್ಕೆ ಶುರು ಮಾಡಿದ್ರು. ಕೆಲವೇ ಹೊತ್ತಲ್ಲಿ ಈ ಹೋರಾಟ ಮುಗಿದೇ ಹೋಯಿತು. 14 ಜನ ದರೋಡೆಕೋರರು ಸೆರೆ ಸಿಕ್ಕಿದ್ರು. ಉಳಿದವರು ತಪ್ಪಿಸ್ಕೊಂಡು ಓಡಿದ್ರು. ಕಾಡಿನ ಕಡೆಯಿಂದ ಬಾಣಗಳು ಬರೋದು ಕೂಡ ನಿಂತು ಹೋಯಿತು. ದರೋಡೆಕೋರರಲ್ಲಿ 4 ಜನ ಸತ್ತಿದ್ರು. 6-8 ಜನ ತೀವ್ರ ಗಾಯಗಳಾಗಿ ರಕ್ತ ಸುರಿಸ್ಕೊಂಡು ಓಡ್ತಾ ಇದ್ರು. ನಮ್ಮವರಲ್ಲೂ ಕೂಡ 2 ಸತ್ತಿದ್ರು. 5 ಜನರಿಗೆ ಬರ್ಚಿಯ ಚುಚ್ಚುಗಾಯ ಕೂಡ ಆಗಿತ್ತು. 1 ಕುದುರೆಗೆ ಕಾಲು ಮುರಿದಿತ್ತು. ಸಾರ್ಥದ ಅಥವಾ ಬೇರೆ ಯಾರ ಪದಾರ್ಥಕ್ಕೂ ಹಾನಿ ಆಗಿರಲಿಲ್ಲ. ಹೋರಾಟ ಮುಗೀತು, ಅವಘಡ ತಪ್ಪಿತು ಅನ್ನೋ ಭಾವನೆ ಬಂದ ಮೇಲೆ ಎಲ್ಲರೂ ಮತ್ತೆ ಮತ್ತೆ ಹೋಂ ಮಣಿಪದ್ಮೆ, ಹೂಂ ಮಣಿಪದ್ಮೆ ಅಂತ ಕೂಗ್ತಾ ಇದ್ರು. ಸೂಡಿಯ ಬೆಳಕನ್ನು ಗಾಯಗೊಂಡ ನಮ್ಮವರ ಹತ್ತಿರಕ್ಕೆ ತಂದು ಗಾಯಗಳಿಗೆ ಔಷಧಗಳನ್ನು ಕಟ್ಟಿ ರಕ್ತಸ್ರಾವವನ್ನು ತಪ್ಸಕ್ಕೆ ನಾಡಿ ಸ್ಥಾನಗಳನ್ನು ಹಿಡಿದು ಕಟ್ಟು ಹಾಕಿ ಅವರನ್ನೆಲ್ಲ ಎತ್ತಿ ಡೇರೆ ಒಳಗಡೆಗೆ ಮಲಗಿಸಿದ್ರು. ಸೆರೆ ಸಿಕ್ಕಂತಹ 14 ಜನರಲ್ಲಿ 5 ಜನಕ್ಕೆ ತೀವ್ರ ಗಾಯಗಳು ಕೂಡ ಆಗಿದ್ವು. ಆದರೆ ಅವರಿಗೆ ಔಷಧೋಪಚಾರವನ್ನು ಮಾಡಲಿಲ್ಲ. 14 ಜನರ ಕೈಕಾಲುಗಳನ್ನು ಕಟ್ಟಿ ಸಾಲಾಗಿ ನಿಲ್ಲಿಸಿದ್ರು. ನಿಲ್ಲಕ್ಕೂ ಶಕ್ತಿ ಇಲ್ಲದಷ್ಟು ಗಾಯಗಳಾಗಿದ್ದವ್ರಿಗೆ ಕೂತ್ಕೊಳ್ಳೋಕೆ ಅನುಮತಿ ಕೊಟ್ಟರು. ಅವರೆಲ್ಲರೂ ಸ್ಪಷ್ಟವಾಗಿ ಕಾಣೋ ಹಾಗೆ ಸಾಲಾಗಿ 3 ಸೂಡಿಗಳನ್ನು ಹಚ್ಚಿಸಿ ನೆಲಕ್ಕೆ ಹೂತು ನಿಲ್ಲಿಸಿದ ನಂತರ ವಿಚಾರಣೆ ಶುರು ಮಾಡಿದ್ರು. ವಿಚಾರಣೆ ಅಧ್ಯಕ್ಷರಾಗಿ ಪ್ರಮುಖ ಸಾರ್ಥವಾಹರದಂತಹ ಬುಧಗುಪ್ತರು ಮತ್ತು ಮುಖ್ಯ ನಿರ್ಯಾಮಕರಾದಂತಹ ಆದಿತ್ಯಗುಪ್ತರು ಬಿಡಾರದ ಕೊನೆಯ ಮೂಲೆಯಲ್ಲಿ ಒಂದು ಕಂಬಳಿ ಹಾಸಿಸ್ಕೊಂಡು ಕೂತ್ರು. ಕೈಕಾಲು ಕಟ್ಟಿ ನಿಲ್ಲಿಸಿದ್ದ ಒಬ್ಬ ದರೋಡೆಗೋರನನ್ನು ಒಬ್ಬೊಬ್ಬನನ್ನಾಗಿ ನಡೆಸ್ಕೊಂಡು ಭಟ್ರು ನೆಟ್ಟಗಿನ ಕಾಲಿನವನು ಕುಂಟೋ ಹಾಗೆ, ಸೆಟದು ನಿಲ್ಲೋ ಅಂಥವನು ಗೋನು ಭಂಗಿಯಲ್ಲಿ ನಿಲ್ಲೋ ಹಾಗೆ ಸೊಂಟ ಮತ್ತು ಮಂಡಿಯ ಹಿಂಬದಿಗಳಿಗೆ ದೊಣ್ಣೆಯಿಂದ 4 ಬಿಗಿದು ಕೋಲಿಂದ ಹಣ್ಣು ಮಾಡ್ತಿದ್ರು. ನೀವು ನಿಜ ಹೇಳಿದಿದ್ರೆ ಇಂಥವು ಇನ್ನೂ ಎಷ್ಟೋ ಬೀಳುತ್ತೆ ಗೊತ್ತಾ? ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕೆ ಮುಂಚೆನೆ ನಿಮ್ಮನ್ನೆಲ್ಲ ಶೂಲಕ್ಕೆ ಏರಿಸ್ತೀವಿ. ನಮ್ಮ ಬಡಗಿಗಳು ಈಗಾಗಲೇ ಶೂಲ ಕೆತ್ತುತ್ತಾ ಇದ್ದಾರೆ ಅಂದ್ಬಿಟ್ಟು ಮರಣದಂಡನೆಯ ರೀತಿಯ ಭಯವನ್ನು ಹುಟ್ಟಿಸಿ ವಿಚಾರಣಾ ಅಧ್ಯಕ್ಷರ ಮುಂದೆ ಪ್ರತಿಯೊಬ್ಬರನ್ನು ತಂದು ಒಬ್ಬೊಬ್ಬರನ್ನಾಗಿ ನಿಲ್ಲಿಸ್ತಿದ್ರು. ಪ್ರತಿಯೊಬ್ಬನನ್ನು ಅವನ ಜಾತಿ, ಅವನ ಮುಖ್ಯ ಕಸುಬು, ಬಣ, ಈ ದರೋಡೆಯ ನಾಯಕ, ಇದನ್ನು ಹೇಗೆ ಯಾವತ್ತಿಂದ ಯೋಜಿಸಿದ್ರು, ಈ ಗುಂಪಲ್ಲಿ ಎಷ್ಟು ಜನ ಇದ್ದಾರೆ,
ಇವರಿಗೆ ಹೆಂಡತಿ ಮಕ್ಕಳೆಷ್ಟು, ಈ ಥರ ವಿವರಗಳನ್ನು ಪ್ರಶ್ನಿಸ್ತಿದ್ರು. ಅವನು ಸುಳ್ಳು ಹೇಳ್ತಾನೆ ಅಂತ ಅನಿಸಿದ್ರೆ ದೊಣ್ಣೆಯಿಂದ 2 ಪೆಟ್ಟು ಹಾಕಿಸ್ತಿದ್ರು, ಮರು ಪ್ರಶ್ನೆ ಹಾಕ್ತಾ ಇದ್ರು. ಒಬ್ಬನ ಉತ್ತರ ಮತ್ತೊಬ್ಬನಿಗೆ ತಿಳಿತಿರ್ಲಿಲ್ಲ. ಅಲ್ಲದೆ ಪ್ರತಿಯೊಬ್ಬನನ್ನು ಅವನವನ ಕುಲದೇವತೆ ಮನದೇವತೆಯನ್ನು ವಿಚಾರಿಸಿ ಅದರ ಮೇಲೆ ಆಣೆ ಪ್ರಮಾಣ ಮಾಡಿಸಿ ದೈವಿ ಭಯದ ಜೊತೆಗೇನೆ ದೈಹಿಕ ಬಡಿತದ ಭಯವನ್ನು ಸೇರಿಸಿ ಕೇಳ್ತಾ ಇದ್ದಿದ್ರಿಂದ ಬಹುಪಾಲು ದರೋಡೆಕೋರರ ಉತ್ತರಗಳಲ್ಲಿ ಹೊಂದಾಣಿಕೆ ಇರ್ತಿತ್ತು. ನಮ್ಮ ಸಾರ್ಥ ನಿರ್ಯಾಮಕರು ಮತ್ತು ಸಾರ್ಥವಾಹರಿಗೆ ಇಂತಹ ಸಂದರ್ಭಗಳಲ್ಲಿ ವಿಚಾರಣೆ ಮಾಡಿ ಬಹಳ ಅನುಭವವೂ ಇತ್ತು. ಎಲ್ಲ ವಿಚಾರಣೆಯನ್ನು ಮುಗಿದು ಅವರನ್ನೆಲ್ಲ ಮತ್ತೆ ಸಾಲಿಗೆ ನಿಲ್ಲಿಸೋ ಹೊತ್ತಿಗೆ ಬ್ರಾಹ್ಮಿ ಮುಹೂರ್ತ ಆಗ್ತಾ ಇತ್ತು. ದರೋಡೆಕೋರರು ಭಟರನ್ನ ಜೀವದಾನಕ್ಕೆ ಅಂತ ಅಂಗಲಾಚಿಸ್ತಿದ್ರು. ಇಲ್ಲಿ ಇವರಿಬ್ಬರು ತೀರ್ಮಾನ ಮಾಡುವಾಗ ನನ್ನ ಅಭಿಪ್ರಾಯವನ್ನು ಕೇಳಿದ್ರು. ಇಂತಹ ಸಂದರ್ಭದಲ್ಲಿ ಅನುಭವಿ ನಾನು ಅಂತ ಖಂಡಿತ ಅಲ್ಲ. ಮಂಡನ ಮಿಶ್ರರ ಪಾಠಶಾಲೆಯಲ್ಲಿ ವೇದ ಮತ್ತು ಧರ್ಮಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಅವ್ರು ನನ್ನ ಸಲಹೆ ಕೇಳಿದ್ರು. ನನಗೆ ಗೊತ್ತಿದ್ದು ಕೇವಲ ಗ್ರಂಥಸ್ಥ ಶಾಸ್ತ್ರ. ಶಿಕ್ಷೆ ರಾಜ್ಯದ ಧರ್ಮಾಧಿಕಾರಿಯ ವ್ಯಾಪ್ತಿಗೆ ಸೇರುತ್ತೆ. ಆದರೆ ನಿರ್ವಹಣೆಯ ಅನುಭವ ಇರುವಂತಹ ನೀವು 10 ದಿಕ್ಕುಗಳಿಂದ ಇದ್ರ ಬಗ್ಗೆ ಯೋಚಿಸಬಲ್ರಿ ಅಂತ ನಾನು ಹೇಳಿದೆ. ನನ್ನ ಈ ಮಾತು ಅವ್ರಿಗೆ ಮೆಚ್ಚುಗೆ ಆಯಿತು. ನನ್ನ ಎದುರಿಗೇನೆ ಅವರಿಬ್ಬರು ಚರ್ಚೆ ಮಾಡಿದ್ರು. ಜೊತೆಯಲ್ಲಿದ್ದ 4 ಜನ ತರುಣ ಸಾರ್ಥರು ಸಿಕ್ಕಿಬಿದ್ದ 14 ಜನರನ್ನು ಇದೇ ಜಾಗದಲ್ಲಿ ಶೂಲಕ್ಕೇರಿಸಬೇಕು, ನಾವು ಮುಂದೆ ನಡಿಬೇಕು. ಬೆಳಗಾದ ಮೇಲೆ ಅವರ ಸಂಗಡಿಗರು ಬೇಹುಗಾರರನ್ನು ಕಳಿಸಿದ್ರು ಕೂಡ ಈ ಕಡೆ ಏನಾಯಿತು ಅಂತ ತಿಳ್ಕೊಂಡ್ರು ಕೂಡ ಮುಂದೆ ಇಂತಹ ಕೆಲಸ ಮಾಡಬಾರದು ಅನ್ನೋ ಒಂದು ಭೀತಿ ಅವರನ್ನು ಆಕ್ರಮಿಸ್ಕೋಬೇಕು. ಹಾಗೇನೆ ನಮ್ಮಲ್ಲಿ ಸತ್ತಿರೋ 2 ಆತ್ಮಕ್ಕೆ ಇದರಿಂದ ನೆಮ್ಮದಿನೂ ಸಿಕ್ಕತ್ತೆ ಅಂತ ರೋಷದಿಂದಲೇ ನುಡಿದ್ರು. ಆದರೆ 40ರ ವಯಸ್ಸನ್ನು ದಾಟಿದ್ದ 3 ಸಾರ್ಥರು ಹೇಳಿದ್ರು, ಶೂಲಕ್ಕೇರಿಸುವಂತಹ ಧರ್ಮಾಧಿಕಾರ ನಮ್ಮದು ಖಂಡಿತ ಅಲ್ಲ. ಶೂಲಕ್ಕೇರಿಸುವಂತಹ ಹೀನ ಕೃತ್ಯವನ್ನು ಅವರೇನು ಮಾಡಿಲ್ಲ. ನಮ್ಮ ರಕ್ಷಣೆ ನಮ್ಮದು, ಆದರೆ ಪಾಪಕೃತ್ಯವನ್ನು ಎಸಗಬಾರದು ಅಂತ ಅಂದರು. ಈ 2 ಅಭಿಪ್ರಾಯಗಳವರೆಗೂ ಸ್ವಲ್ಪ ಹೊತ್ತು ಚರ್ಚೆ ಆಯಿತು. ಆನಂತರ ಯಜಮಾನರಿಬ್ಬರು ತಮ್ಮಲ್ಲೇನೆ ಮೆಲುಧ್ವನಿಯಲ್ಲಿ ಮಾತಾಡಿಕೊಂಡ್ರು. ಆನಂತರ ತೀರ್ಮಾನವನ್ನು ಹೇಳಿದ್ರು. ರಕ್ಷಣೆಯನ್ನು ಒದಗಿಸೋದು ನಮ್ಮಿಂದ ಕರವನ್ನು ಸುಲಿದು ತಿನ್ನೋ ರಾಜನ ಕರ್ತವ್ಯವೇನೋ ಹೌದು. ಈಗ ನಾವಿರೋ ಈ ವತ್ಸ ರಾಜ್ಯ ಅರಾಜಕ ಆಗ್ತಾ ಇರೋ ಅಂಶ ನಮಗೆ ಗೊತ್ತಿದೆ. ಇಂತಹ ರಾಜ್ಯ ತಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಂಡು ಬೇರೊಬ್ಬ ರಾಜನ ವಶ ಆಗೋದು ಕೂಡ ಸಹಜನೇ. ಹಾಗಾದರೂ ಇಲ್ಲಿ ಧರ್ಮಶಾಸ್ತ್ರ ನಡೀಲಿ ಅಂತ ನಾವು ಹಾರೈಸಬಹುದು. ನಾವುಗಳು ಕೇವಲ ವಣಿಜರು ಮಾತ್ರ. ಇಲ್ಲದ ಕೋಟಲೆ ನಮಗೆ ಬೇಡ. ಇಷ್ಟು ಜನರನ್ನು ಶೂಲಕ್ಕೆ ಹಾಕಿದ್ದು ಇಲ್ಲಿ ರಾಜನಿಗೆ ಗೊತ್ತಾಗೇ ಆಗತ್ತೆ. ರೋಷದಿಂದ ಈ ದರೋಡೆಕೋರರೇನೆ ರಾಜಾಧಿಕಾರಿಗೆ ವರದಿ ಮಾಡಬಹುದು. ಅವರು ನಮ್ಮನ್ನು ಹಿಡಿದು ತಮ್ಮ ರಾಜ್ಯದಲ್ಲಿ 14 ಜನರನ್ನ ಶೂಲಕ್ಕೇರಿಸುವಂತಹ ನ್ಯಾಯ ನಿರ್ಣಯ ಮಾಡಿ ರಾಜ್ಯಾಧಿಕಾರವನ್ನು ಕಬಳಿಸಿರೋ ಆರೋಪವನ್ನು ಹೊರಿಸಿ ದಂಡ ರೂಪವಾಗಿ ನಮ್ಮ ಇಡೀ ಸಾರ್ಥದ ಸರಕುಗಳನ್ನು ವಶಪಡಿಸಿಕೊಳ್ಳಲೂಬಹುದು. ಅರಾಜಕ ಸ್ಥಿತಿಯ ಈ ರಾಜರುಗಳು ಹಣದ ಅಭಾವದಿಂದ ಹಾಹಾಕಾರ ಮಾಡ್ತಾ ಇರ್ತಾರೆ. ಯಾವ ನೆಪ ಸಿಕ್ಕಿದ್ರೂ ಕೂಡ ಹಣವನ್ನು ದೋಚುತ್ತಾರೆ. ಇದ್ರ ಮೇಲೆ ಸಾರ್ಥ ಮುಖ್ಯರು ನ್ಯಾಯ ನಿರ್ಣಾಯಕರು ಆದ ನಮ್ಮಿಬ್ಬರನ್ನ ಸೆರೆ ಹಿಡಿದು ದಂಡನೆಗೂ ಕೂಡ ಗುರಿಪಡಿಸಬಹುದು. ನೀವೆಲ್ಲ ಊರಿಗೆ ಹೋಗ್ಬಿಟ್ಟು ಲಕ್ಷ ನಿಷ್ಕಗಳನ್ನು ತಂದು ಒಪ್ಪಿಸಿ ನಿಮ್ಮ ಯಜಮಾನರನ್ನ ಬಿಡಿಸ್ಕೊಂಡು ಹೋಗಿ ಅಂತಲೂ ಅನ್ನಬಹುದು. ಹಾಗಾಗಿ ಇಲ್ಲದ ಕೋರ್ಟಲ್ಲಿ ನಮ್ಗೆ ಯಾಕೆ ಬೇಕು? ಅವ್ರ ಕಡೆ 4 ಹೆಣಗಳನ್ನು ಹೊತ್ಕೊಂಡು ಹೋಗೋ ಹೊಣೆಯನ್ನು ಹೊರಿಸೋಣ ಅವ್ರಿಗೆ. ಅವರನ್ನೆಲ್ಲ ಬಿಟ್ಟು ಬಿಡೋಣ. ಜೊತೆಗೆ ತಲಾ 10 ಹಾಗೆ ಚಡಿ ಹೇಟು ಹಾಕೋಣ. ತಪ್ಪು ಅವರದ್ದೇ ಆಗಿರೋದ್ರಿಂದ ಭಯ ಹುಟ್ಕೊಳ್ಳುತ್ತೆ ಅವರಲ್ಲಿ. ಅಡವಿನಲ್ಲಿ ಅವರೆಲ್ಲರೂ ತಲೆ ಮರೆಸ್ಕೊತಾರೆ. ನಾವು ಸಾಧ್ಯವಾದಷ್ಟು ಬೇಗ ಈ ರಾಜ್ಯದಿಂದ ಮುಂದೆ ಹೋಗೋಣ ಅಂತ ಅಂದರು. ರೋಷವನ್ನು ಪ್ರಕಟ ಮಾಡಿದ್ದ ಆ ತರುಣ ಭಟರು ಈ ತೀರ್ಮಾನದ ಪ್ರಾಜ್ಞತೆಗೆ ತಲೆ ಬಾಗಲೇಬೇಕಾಯಿತು. ಅಲ್ಲದೆ ಯಜಮಾನರ ತೀರ್ಪನ್ನು ಪ್ರಶ್ನಿಸೋ ಅಧಿಕಾರ ಯಾರಿಗೂ ಇರಲೂ ಇಲ್ಲ. ನಮ್ಮ ಕಡೆ 2 ಹೆಣಗಳನ್ನು ಬೇಗ ಸುಟ್ಟು ಬೂದಿ ಮಾಡೋ ಹಾಗೆ ಯಜಮಾನರು ಆದೇಶ ಕೊಟ್ಟರು. ಭಟ್ಟ ಪಂಡಿತರೆ, ಸತ್ತವರ ಪ್ರೇತ ಪ್ರೀತ್ಯರ್ಥ ನೀವು ಸರಸರಣೆ 4 ಮಂತ್ರ ಹೇಳ್ತೀರಾ ಅಂತ ಅವ್ರು ನನ್ನನ್ನು ಕೇಳಿದ್ರು ಕೂಡ ಅದು ಒಂದು ರೀತಿಯ ಆದೇಶನೇ ಆಗಿತ್ತು. ಯಾರು ಸ್ವಲ್ಪನೂ ತಡ ಮಾಡೋ ಹಾಗೆ ಇರಲಿಲ್ಲ. ಸತ್ತ 2 ಊರು ಯಾವುದೋ ಕೇರಿ, ಯಾವುದೋ ಪ್ರಪಿತಾಮಹ ಪಿತರಾಮ
ಹೆಸರುಗಳನ್ನು ಅಥವಾ ಯಾವ ಅವರ ಕುಲಾಚಾರಗಳು ಯಾವುದು ಯಾರಿಗೂ ಗೊತ್ತಿರಲಿಲ್ಲ. ಅವುಗಳನ್ನೆಲ್ಲ ವಿಚಾರಿಸುವಂತಹ ವ್ಯವಧಾನವೂ ಅಲ್ಲಿ ಇರಲಿಲ್ಲ. ಆಪದ್ಧರ್ಮದ ಆಚರಣೆಗೆ ತಕ್ಕ ಹಾಗೆ ಮಂತ್ರಗಳನ್ನು ಹೇಳದೆ ಪಕ್ಕದಲ್ಲೇ ಇಟ್ಟಿದ್ದಂತಹ 2 ಚಿತೆಗಳಿಗೂ ಕೂಡ ಅಗ್ನಿಸ್ಪರ್ಶವನ್ನು ಮಾಡಿಸ್ದೆ. ಎಲ್ಲರೂ ಸರಸ್ಸಿನಲ್ಲಿ ಕುಡಿಯೋ ನೀರನ್ನು ತುಂಬಿಕೊಂಡು ತಕ್ಷಣ ಹೊರಡಬೇಕು ಅಂತ ಹೇಳಿಬಿಟ್ಟು ಸಾರ್ಥವಾಹರಾದ ಬುಧಶ್ರೇಷ್ಠಿಗಳು ಆದೇಶ ಕೊಟ್ಟರು. ಪ್ರಯಾಣ ಹೊರಡೋಕ್ಕೆ ಸ್ವಲ್ಪ ಹೊತ್ತಿಗೆ ಮುಂಚೆ ಕೂಡ ದರೋಡೆಕೋರರನ್ನು ಬಿಡುಗಡೆ ಮಾಡಿರಲಿಲ್ಲ. ಅವ್ರಿಗೆ ಕೊಡೋ ಶಿಕ್ಷೆಯನ್ನು ಕೂಡ ಅವ್ರಿಗೆ ತಿಳಿಸಿರಲಿಲ್ಲ. ತಾವೆಲ್ಲರೂ ಶೂಲಕ್ಕೆ ಏರಬೇಕು, ಬಡಗಿಗಳು ಶೂಲವನ್ನು ಸಿದ್ಧಪಡಿಸ್ತಾ ಇರೋದನ್ನು ಮಾಡ್ತಾ ಇರೋದ್ರಿಂದ ನಾವು ಕಾಯಬೇಕಾಗಿ ಬಂದಿದೆ ಅನ್ನೋ ಒಂದು ಗ್ರಹಿಕೆಯಲ್ಲಿ ಅವರು ತಮ್ಮ ಜೀವ ಉಳಿಸಿ ಅಂತ ಹೇಳಿಬಿಟ್ಟು ಅಂಗ್ಲಾಚ್ತಾ ಇದ್ರು. ಈ ದೃಶ್ಯವನ್ನು ನೋಡೋ ಅವಕಾಶ ಕೂಡ ನನಗೆ ಸಿಕ್ಕಿತ್ತು. ಒಬ್ಬೊಬ್ಬರಿಗೂ ಜಡಿ ಏಟು ಕೊಟ್ಟ ನಂತರ ಮತ್ತೆ ಕಳ್ತನಕ್ಕೆ ಬರ್ತೀಯಾ ಅಂತ ಕೇಳ್ತಾ ಇದ್ರು. ಇಲ್ಲ, ದೇವರಾಣೆ ಬರಲ್ಲ ಅಂತ ಅವ್ರಂತಿದ್ರು. ಯಾವ ದೇವರಾಣೆ ಅಂದಾಗ ಶಾಕಿನಿ ಆಣೆ, ಡಾಕಿನಿ ಆಣೆ, ಭೂತರಾಯನ ಆಣೆ, ಕಪಾಲಿ ಭೈರವನ ಆಣೆ ಅಂತ ಹೇಳ್ಬಿಟ್ಟು ಕ್ಷುದ್ರ ಮತ್ತು ಭಯಂಕರ ರಕ್ತಪಿಪಾಸು ದೇವತೆಗಳ ಹೆಸರಲ್ಲಿ ಅವರು ಪ್ರಮಾಣ ಮಾಡ್ತಾ ಇದ್ರು. ಮತ್ತೆ ಯಾವ ದೇವರಾಣೆ ಅಂತ ಕೇಳಿದ್ರೆ ಕೊನೆಯಲ್ಲಿ ಮಣಿಭದ್ರ ಯಕ್ಷನ ಆಣೆ ಅಂತ ಅಂತಿದ್ರು. ಈ ಕೊನೆ ಆಣೆಯನ್ನು ಕೇಳಿ ನನಗೆ ಆಶ್ಚರ್ಯ ಆಯಿತು. ಈ ಕಾಡು ಜನರು ಅಥವಾ ಕಾಡು ಮೇಡುಗಳಲ್ಲಿ ಜೀವನವನ್ನು ಕಳೆಯೋರು ವರ್ಷದ ಕೆಲವು ಅನುಕೂಲ ಮಾಸಗಳಲ್ಲಿ ಕೃಷಿ ಕೆಲಸದಲ್ಲಿ ತೊಡಗಿದ್ರೂ ಕೂಡ ಉಳಿದ ಹಾಗೆ ಅರಣ್ಯದಲ್ಲಿ ಆಧಾರಿತವಾದಂತಹ ವೃತ್ತಿಗಳಾದ ತೇಗ, ಬೀಟೆ, ಮತ್ತಿ, ನಂದಿ ಮೊದಲಾದ ರಾಜಸ್ವಾಮ್ಯ ವೃಕ್ಷಗಳನ್ನು ಬೆಳೆಸಿ ರಕ್ಷಿಸೋದು, ಮಾಂಸ ಮತ್ತು ತೊಗಲಿಗೋಸ್ಕರ ಬೇಟೆ ಆಡೋದು ಮೊದಲಾದ ಕೆಲಸ ಮಾಡೋರು. ಹೆಚ್ಚಾಗಿ ಮಾಂಸ ಭಕ್ಷಣ, ರಕ್ತಪಾನ ಮಾಡುವಂತಹ ದೇವತೆಗಳನ್ನು ಪೂಜೆ ಮಾಡೋದು ನನಗೆ ಗೊತ್ತಿತ್ತು. ಆದರೆ ಇವರ ಜೀವನವನ್ನು ಬೌದ್ಧ ಮತದ ಮಣಿಭದ್ರ ಯಕ್ಷ ಪ್ರವೇಶ ಮಾಡಿದ್ದು ಹೇಗೆ ಅನ್ನೋ ಒಂದು ಆಶ್ಚರ್ಯ ನನ್ನಲ್ಲಿ ಹುಟ್ಕೊಂತು. ಬಿಡುಗಡೆ ತೀರ್ಪು ಕಿವಿಗೆ ಬಿದ್ದ ತಕ್ಷಣ ಅವರೆಲ್ಲರ ಮುಖ ಅರಳಿತು. ಕೆಲವರಂತೂ ಗಳಗಳನ್ನೇ ಅಳಕ್ಕೆ ಶುರು ಮಾಡಿದ್ರು. ಒಂದಿಬ್ರು ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದರು. 4 ಜನರು ಮಾತ್ರ ಮಣಿಭದ್ರ ಸ್ವಾಮಿ ನಿಮ್ಮನ್ನ, ನಿಮ್ಮ ಸಾರ್ಥವನ್ನು ಕಾಪಾಡಲಿ ಅಂತ ಒಂದು ಹಾರೈಕೆಯನ್ನು ಹೇಳಿದ್ರು. ತಮ್ಮ 4 ಹೆಣಗಳನ್ನು ಹೊತ್ಕೊಂಡು ಗಾಯಾಳುಗಳನ್ನು ನಡೆಸ್ಕೊಂಡು ಅವರೆಲ್ಲ ಕಾಡಿನೊಳಗೆ ಮರೆ ಆಗೋ ಹೊತ್ತಿಗೆ ಮೂಡಣದಲ್ಲಿ ಸೂರ್ಯ ಮುಖ ತೊಳೆದು ಹೇಳ್ತಾ ಇದ್ದ. ಕೆಂಪು ಕಳೆದು ಬಿಳುಪು ತಿರುಗ್ತಾ ಇತ್ತು. ನಮ್ಮ ಸಾರ್ಥನು ಅಲ್ಲಿಂದ ಕಾಲ್ ತೆಗಿತು. ಸಾರ್ಥದ ಆಶ್ರಯದಲ್ಲಿ ಪ್ರಯಾಣಿಸ್ತಿದ್ದಂತಹ ತೀರ್ಥಯಾತ್ರಿಗಳು, ದೊಂಬರು ಮೊದಲಾದವರೆಲ್ಲರೂ ಮುಂಬದಿಯಲ್ಲಿ ನಡೆಯೋಕ್ಕೆ ಶುರು ಮಾಡಿದ್ರು. ದರೋಡೆಕೋರರು ಹಿಂದಿನಿಂದ ಬಂದು ಮತ್ತೆ ಮೇಲ್ ಬಿದ್ದಾರೋ ಅನ್ನೋ ಒಂದು ಭಯ ಅವರುಗಳ ಮುಖದಲ್ಲಿ ಕಾಣ್ತಾ ಇತ್ತು. ಆಗ ಇದ್ದಕ್ಕಿದ್ದ ಹಾಗೆ ನನಗೆ ನಮ್ಮ ಅಮ್ಮನ ನೆನಪು ಬಂತು. ಮಗು, ಕಾಶಿ ಅಂದರೆ ಇಲ್ಲಿದೆಯೇನಪ್ಪ? ಕಳ್ಳಕಾಕರರು, ವನ್ಯಮೃಗಗಳು, ಬಿಸಿಲು, ಗೊಂಡಾರಣ್ಯಗಳು, ಕಾಯಿಲೆ ಕಸಾಲೆ ಬಿದ್ದರೆ ದಿಕ್ಕಿರಲ್ಲ. ಬೇಕಾದರೆ ಮಾಹಿಷ್ಮತಿಗೆ ಹೋಗು, ಮಂಡನ ಮಿಶ್ರರಿಂದ ಇನ್ನೂ ಅಷ್ಟು ಪಾಠ ಹೇಳಿಸ್ಕೊ, ಕಾಶಿ ಹುಚ್ಚನ ಬಿಟ್ಟು ಬಿಡು ಅಂತ ಹೇಳ್ತಾ ನಿಜವಾಗ್ಲೂ ಕಣ್ಣೀರಿಟ್ಟಿದ್ಲು. ಹೆಂಡತಿ ಶಾಲಿನಿ ಕಣ್ಣಲ್ಲೂ ನೀರು ಬಂದಿತ್ತು. ಆದರೆ ಆ ನೀರಿನ ನಿಜವಾದ ಅರ್ಥ ನನಗೆ ಅರ್ಥ ಆಗೋದು ಹೇಗೆ? ಈಗಲೂ ನನಗದು ಅರ್ಥನೇ ಆಗ್ತಾ ಇಲ್ಲ. ಆ ಕ್ಷಣದಲ್ಲಿ ಅಗಲಿಕೆಯ ದುಃಖ ಆಗಿರಬಹುದು, ಅಥವಾ ತನ್ನ ಹಂಚಿಕೆಯಿಂದ ಮುಂದೆ ತನಗೆ ಕೇಡಾಗಬಹುದು ಅನ್ನೋ ಒಂದು ಅಂಜಿಕೆಗೆ ನೀರು ಬಂದಿರಬಹುದು, ಅಥವಾ ಹೆಚ್ಚಿನ ಅರ್ಥವೇ ಇಲ್ಲದೆ ಹೆಂಗಸರಿಗೆ ಸಹಜವಾಗಿ ಜಿನುಗುವಂತಹ ಕಣ್ಣಂಗಳದ ನೀರು ಅವಳ ಕಣ್ಣಲ್ಲಿ ಕಂಡಿತ್ತೋ ಏನೋ ಗೊತ್ತಿಲ್ಲ. ಮುಖ್ಯ ಸಾರ್ಥವಾಹ ಬುಧಶ್ರೇಷ್ಠಿಯಾಗಲಿ ಅಥವಾ ಮುಖ್ಯ ನಿರ್ಯಾಮಕ ಆದಿತ್ಯ ಶ್ರೇಷ್ಠಿಯನ್ನಾಗಲಿ ನನ್ನನ್ನು ಗೌರವ ವಿಶ್ವಾಸದಿಂದ ಕಾಣ್ತಾ ಇದ್ರು. ಆದರೆ ಸಾರ್ಥ ವ್ಯವಹಾರದ ಒಳಸಂಗತಿಗಳನ್ನು ಅಥವಾ ಮರ್ಮಗಳನ್ನು ನನಗೆ ಹೇಳ್ತಾ ಇರಲಿಲ್ಲ. ಒಂದ್ಸಲ ನಾನು ಕೆದಕಿ ಕೇಳಿದೆ. ಆಗ ಬುಧಶ್ರೇಷ್ಠಿ ಹೇಳಿದ್ರು, ಹೊರಗಿನವರು ಕೇಳಿದ್ರೆ ನೀವು ನಿಮ್ಮ ವೇದ ರಹಸ್ಯವನ್ನು ಬಿಚ್ಚಿ ಹೇಳ್ತೀರಾ? ಇಲ್ವಲ್ಲ. ಇವೆಲ್ಲ ವಣಿಜರ ತಲೆ ತಿನ್ನುವಂತಹ ಸೂಕ್ಷ್ಮಾಂಶಗಳು. ನೀವು ಯಾಕೆ ನಿಮ್ಮದಲ್ಲದ ಈ ವಿಷಯದಲ್ಲಿ ಕುತೂಹಲ ತೋರಿಸ್ತಾ ಇದ್ದೀರಾ? ಅದರ ಬದಲು ನನಗೂ ಒಂದಿಷ್ಟು ವೇದ ರಹಸ್ಯವನ್ನು ತಿಳಿಸಿಕೊಡುವಂತಹ ಕೃಪೆ ಮಾಡಿ ಅಂತ ಅಂದರು. ಆಯಿತು, ಅದಕ್ಕೇನಂತೆ, ನನಗೆ ತಿಳಿದಿದ್ದನ್ನು ನಿರ್ವಂಚನೆಯಿಂದ ಹೇಳ್ತೀನಿ ಅಂತ ಹೇಳಿದ್ರು ಕೂಡ ಅವರು ನನ್ನ ಪ್ರಶ್ನೆಗೆ ಯಾವುದೇ ಉತ್ತರವನ್ನು ಹೇಳಲಿಲ್ಲ. ಇನ್ನು
ಒತ್ತಾಯ ಮಾಡಿ ಕೇಳಿದ್ರೆ ಅವ್ರು ನನ್ನನ್ನು ದೂರ ಮಾಡಬಹುದು ಅನ್ನೋ ಎಚ್ಚರಿಕೆಯಿಂದ ನಾನು ಅಲ್ಲಿಗೆ ಸುಮ್ಮನಾದೆ. ಯಾವ ಪ್ರಶ್ನೆಗೂ ನೇರವಾದ ಉತ್ತರವನ್ನ ಯಾವ ಕಸುಬುದಾರನು ಹೇಳೋದಿಲ್ಲ. ಮರ್ಮಗಳನ್ನ ಪರ್ಯಾಯವಾಗಿ ತಿಳ್ಕೊಳ್ಬೇಕು ಅಂತ ಯೋಚನೆ ಮಾಡಿದೆ. ಬೇರೊಂದು ವಿಧಾನವನ್ನ ಅನುಸರಿಸೋದು ಅಂತ ಅನ್ಕೊಂಡೆ. ಸಾರ್ಥದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅನುಭವಸ್ಥ ಆಳುಗಳ ಸ್ನೇಹ ಬೆಳೆಸೋದು, ಅವರ ಊರು, ಕೇರಿ, ತಾಯಿ, ತಂದೆ ಮೊದಲಾದ ಆತ್ಮೀಯ ಸಂಗತಿಗಳನ್ನು ವಿಚಾರಿಸ್ಕೊಳ್ಳೋದು, ಈ ವೃತ್ತಿಯಲ್ಲಿ ಎದುರಾಗುವಂತಹ ಕಳ್ಳಕಾಕರರು, ಭೂತ ದೆವ್ವಗಳು, ರಾಜಾಧಿಕಾರಿಗಳು ಮೊದಲಾದವರ ವಿವರಗಳನ್ನ ಮಾತು ತೆಗೆಯೋದು, ಹಾಗೇನೆ ಸುಂಕದ ಪ್ರಮಾಣ, ಸುಂಕ ತಪ್ಪಿಸೋ ವಿಧಾನ ಇವುಗಳನ್ನು ಒಳಹಾಯಕ್ಕೆ ರಾಜಾಧಿಕಾರಿಗಳು ಬಳಸುವಂತಹ ತಂತ್ರಗಳನ್ನು ತಿಳ್ಕೊತಾ ಹೋದೆ. ಮೂಲದಲ್ಲಿ ಕೊಂಡಿದ್ದಕ್ಕೂ 4-6 ತಿಂಗಳ ಸಾಗಣೆ ನಂತರ ದೊರೆಯೋ ಬೆಲೆಗೂ ಇರೋ ವ್ಯತ್ಯಾಸ ಮೊದಲಾದ ಪ್ರಶ್ನೆಗಳನ್ನ ಅಚಾನಕ್ ಅನ್ನೋ ಹಾಗೆ ಕೇಳ್ತಾ ಇದ್ದೆ. ಪ್ರತಿಯೊಬ್ಬನು ತನಗೆ ತಿಳಿದದ್ದು ಮಾತ್ರವಲ್ಲ, ತಿಳಿದದ್ದಕ್ಕಿಂತ ಇನ್ನೂ ಹೆಚ್ಚಿನದನ್ನು ನನಗೆ ಹೇಳ್ತಾ ಇದ್ದ. ಮಧ್ಯೆ ಮಧ್ಯೆ ನಾನು ಕೆದಕಿ ಕುಕ್ಕಿ ಕೇಳಿದ್ದಕ್ಕೆ ಅವರುಗಳು ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ಆಲೋಚಿಸಿ ಉತ್ತರ ಹೇಳ್ತಿದ್ರು, ಅಥವಾ ಕಲ್ಪನೆಯಿಂದ ಸೃಷ್ಟಿಸ್ತಿದ್ದಂತಹ ಕಲ್ಪಿತ ಮತ್ತು ಆಲೋಚಿತ ಉತ್ತರಗಳ ವ್ಯತ್ಯಾಸ ನನಗೆ ತಿಳಿಯೋ ಹಾಗೆ ಮಾತಾಡ್ತಾ ಇದ್ರು. ಅವೇ ಪ್ರಶ್ನೆಗಳನ್ನ ಬೇರೆ ಬೇರೆಯವರಿಗೆ ಕೇಳಿದಾಗ ಒಂದೇ ತೆರನಾದ ಉತ್ತರಗಳು ಕೂಡ ಬರ್ತಾ ಇದ್ವು, ಬೇರೆ ಬೇರೆ ಉತ್ತರಗಳು ಕೂಡ ಬರ್ತಾ ಇದ್ವು. ಹಾಗೇನೆ ಕಾಯಸ್ಥರ ಸ್ನೇಹವನ್ನು ಬೆಳೆಸಿದೆ. ಇಡೀ ಸಾರ್ಥದಲ್ಲಿ 2 ಕಾರ್ಯಸ್ಥರಿದ್ದರು. ಈ ಸಾರ್ಥದ ಯಾವ ಮಾಹಿತಿಯನ್ನು ನಾನು ಅವರಲ್ಲಿ ಕೇಳಲಿಲ್ಲ. ಬರೀ ಸಾಧಾರಣ ಪ್ರಶ್ನೆಗಳನ್ನಷ್ಟೇ ಕೇಳ್ತಾ ಇದ್ದೆ. ಅವರು ಕೂಡ ಸಾಧಾರಣ ಮತ್ತು ಲೋಕಾರೂಢಿಯ ಉತ್ತರಗಳನ್ನು ಕೊಡ್ತಾ ಇದ್ರು. ಆದರೆ ಅವರ ಈ ಲೋಕಾರೂಢಿಯ ಉತ್ತರದ ಮೂಲ ಅವರ ಈ ಅನುಭವ ಅನ್ನೋದು ಕೂಡ ನನಗೆ ಚೆನ್ನಾಗಿ ಗೊತ್ತಿತ್ತು. ನನ್ನ ಉದ್ದೇಶ ತಿಳಿಯದೇ ಇದ್ದುದರಿಂದ ತಾವು ತಮ್ಮ ಅನುಭವವನ್ನು ಹೊರಗೆಡ್ತಿದ್ದೀವಿ ಅನ್ನೋ ಅರಿವು ಅವ್ರಿಗಿರ್ಲಿಲ್ಲ. ಒಂದ್ಸಲ ಏನಾಯ್ತು ಗೊತ್ತಾ ಅಂತ ನೇರವಾಗಿ ವಾಸ್ತವ ಘಟನೆಗಳನ್ನು ನಿರೂಪಣೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಿದ್ರು. ಹೀಗಾಗಿ ನನಗೆ ಸಾಕಷ್ಟು ಹಿನ್ನೆಲೆ ದೊರಕ್ತಾ ಹೋಯಿತು. ಇನ್ನು ಮಣಿಭದ್ರ ಯಕ್ಷ ಅನ್ನೋ ದೇವರ ಹೆಸರನ್ನ ಸಾರ್ಥವಾಹರು ಮತ್ತು ಸಾರ್ಥ ಭಟರು ಬಳಸೋದನ್ನ ಆರಂಭದಿಂದಲೂ ನಾನು ಕೇಳ್ತಾ ಹೋಗಿದ್ದೆ. ಸಾರ್ಥ ಮುಖ್ಯರು ಮಾತ್ರ ಅಲ್ಲದೆ ಭಟರಲ್ಲಿ ಕೂಡ ಅನೇಕರು ರಾತ್ರಿ ಮಲ್ಗೋಕ್ಕೆ ಮುನ್ನ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಹಾಗೂ ಪ್ರಯಾಣವನ್ನು ಆರಂಭಿಸೋ ಮುನ್ನ ಕೂಡ ತಪ್ಪದೆ ನಮೋ ಮಣಿಭದ್ರಾಯ ಅನ್ನೋ ಒಂದು ಪ್ರಾರ್ಥನಾ ವಾಕ್ಯವನ್ನು ಹೇಳ್ಕೊಳ್ತಾ ಇದ್ರು. ಅದೊಂದು ಯಕ್ಷದೇವರು ಸಾರ್ಥವನ್ನು ರಕ್ಷಿಸುತ್ತೆ ಅಂತ ಮಾತ್ರ ನಾನು ಅರ್ಥ ಮಾಡ್ಕೊಂಡಿದ್ದೆ. ವೇದದಲ್ಲಿ ಹೇಳಿಲ್ಲದೆ ಇರೋ ಅವೆಷ್ಟೋ ದೇವತೆಗಳಿರೋದು ನನಗೂ ಗೊತ್ತಿತ್ತು. ಇದು ಅವುಗಳಲ್ಲಿ ಒಂದಿರಬೇಕು ಅನ್ನೋ ಒಂದು ಅಸ್ಪಷ್ಟ ಗ್ರಹಿಕೆಯಿಂದ ಆಚೆಗೆ ನನ್ನ ಜಿಜ್ಞಾಸೆ ಹರಿದಿರಲಿಲ್ಲ. ದರೋಡೆಕೋರರು ಮಣಿಭದ್ರನ ಆಣೆಗೆ ಅಂತ ಹೇಳಿದ್ದನ್ನು ಕೇಳಿದ ನಂತರ ಅದರಲ್ಲಿ ಕುತೂಹಲ ಹೆಚ್ಚಾಗ್ತಾ ಹೋಯಿತು. ಈ ದೇವರ ಮೂಲ, ಇದರ ಕೃಪಾ ವ್ಯಾಪ್ತಿ ಯಾವುದು ಅನ್ನೋದನ್ನ ಯಾರನ್ನಾದ್ರೂ ಕೇಳಿ ತಿಳ್ಕೋಬೇಕು ಅನ್ನೋ ಒಂದು ಮನಸ್ಸು ಕೂಡ ನನ್ನಲ್ಲಿ ಆಗ್ತಾ ಹೋಯಿತು. ದರೋಡೆ ಆದ 2ನೇ ದಿನ ನನ್ನ ಕುದುರೆಯನ್ನ ಬುಧಶ್ರೇಷ್ಠಿಗಳ ಕುದುರೆ ಪಕ್ಕಕ್ಕೆ ನಡೆಸ್ತಾ ನಾನು ಹೇಳಿದೆ, ನನ್ನದೊಂದು ಪ್ರಶ್ನೆ ಇದೆ, ನಿಮ್ಮನ್ನು ಬಿಟ್ಟರೆ ಸಮರ್ಪಕ ಉತ್ತರ ಹೇಳಬಲ್ಲೋ ಯಾರೂ ತೋಚ್ತಾ ಇಲ್ಲ ಅಂತ ಅಂದೆ. ಅವರು ಅಷ್ಟೇ, ಆದಿತ್ಯ ಶ್ರೇಷ್ಠಿಗಳು ಕೂಡ ಅಷ್ಟೇನೆ. ಧರ್ಮ, ವೇದಾಂತ, ಶಿಕ್ಷಾ, ಜ್ಯೋತಿಷ, ರಾಜ್ಯಾಡಳಿತ, ದೇಶಾಚಾರ, ಕುಲಾಚಾರ ಮೊದಲಾಗಿ ಹಲವು ವಿಷಯಗಳಲ್ಲಿ ಸ್ಥೂಲ ಜ್ಞಾನ ಉಳ್ಳವರಾಗಿದ್ದರು. ಅಷ್ಟರಲ್ಲಿ ನನಗದೆಲ್ಲ ಮನದಟ್ಟಾಗಿತ್ತು. ಒಂದೇ ಸಮನೆ ದೇಶ ಸಂಚಾರ ಮಾಡ್ತಾ ಇದ್ದಿದ್ದರಿಂದಲೇ ಅವರು ಆ ಜ್ಞಾನವನ್ನು ಗಳಿಸಿದ್ರು. ನನಗಿಂತ ನಿಮಗೆ ಅದರ ಉತ್ತರ ಹೆಚ್ಚು ಗೊತ್ತಿರಬಹುದು, ಕೇಳಿ ಅಂತ ಅವರು ಆಹ್ವಾನಿಸಿದ್ರು. ಮೊನ್ನೆ ರಾತ್ರಿ ನಡೆದ ದರೋಡೆಯಿಂದ ಅವ್ರಿಗೆ ಯಾವುದೇ ವಿಧವಾದ ಭಯ, ಖಿನ್ನತೆ ಅಥವಾ ಅಪ್ರಸನ್ನತೆಗಳು ಯಾವುದೂ ಇದ್ದ ಹಾಗೆ ಕಾಣಿಸ್ಲಿಲ್ಲ. ನಾನು ಕೇಳಿದೆ, ಮಣಿಭದ್ರ ಯಕ್ಷ ಯಾವ ಮೂಲದ ದೇವರು ಅಂತ ಕೇಳಿದೆ. ಶ್ರವಣ ಮೂಲದ್ದು ಅಂತ ಅವರಂದ್ರು. ಹೌದಾ, ನೀವೆಲ್ಲ ಸನಾತನ ಧರ್ಮವನ್ನು ಪಾಲಿಸೋರು ಅಂತ ನಾನು ಅಂದ್ಕೊಂಡಿದ್ದೆ. ಭಟರಲ್ಲಿ ಕೂಡ ಎಷ್ಟೋ ಜನ ಬೆಳಗ್ಗೆ ಎದ್ದು ನಮೋ ಮಣಿಭದ್ರಾಯ ಅಂತ ಹೇಳ್ಕೊಳ್ಳೋದನ್ನ ಕೇಳಿದ್ದೀನಿ. ಅವರೆಲ್ಲರೂ ಕುಲಾಚಾರದಲ್ಲಿ ಸನಾತನಿಗಳು ಅನ್ನೋ ಭಾವನೆ ನನಗೆ ಬಂದಿದೆ ಅಂತ ನಾನು ಅಂದೆ. ಆಗ ಅವರು ಮುಗುಳ್ನಗೆ ನಗ್ತಾನೆ ಹೇಳಿದ್ರು, ಭಟ್ಟ ಪಂಡಿತರೆ ಅಂತ ಹೇಳಕ್ಕೆ ಶುರು ಮಾಡಿದ್ರು,
ಈ ಬುಧಶ್ರೇಷ್ಠಿಗಳು ಸುಮಾರು 50 ವರ್ಷದ ಮಟ್ಟಸ ಎತ್ತರದ ದುಂಡು ಮುಖದ ಆಳು ಇವರು. ತಲೆಗೆ ಯಾವಾಗಲೂ ಉಷ್ಣೇಶ ಧರಿಸಿರ್ತಾರೆ. ಪ್ರಯಾಣದ ಬಿಸಿಲು, ಧೂಳು, ಬೆವರುಗಳಿಂದ ಅದು ಕೊಳೆ ಆಗಿದ್ರು ಕೂಡ ಸಾಮಾಜಿಕವಾಗಿ ಮೇಲಂತಸ್ತಿನವರು ಅಂತ ಸೂಚಿಸೋ ಹಾಗೆ ಜರಿ ಅಂಚಿನ ಬಿಳಿ ಧೋತ್ರ, ಕಿಂಕಾಪು ಬಣ್ಣದ ಕಂಚುಕುವನ್ನು ಧರಿಸ್ತಾ ಇದ್ರು. ಕೊರಳಹಾರ, 2 ಕೈಗಳ ಮುದ್ರೆ ಉಂಗುರಗಳು ಮತ್ತು ಕರ್ಣಕುಂಡಲಗಳು ಕೂಡ ಹೊಳಿತಾ ಇದ್ದುವು. ಇವುಗಳಿಂದಲೇ ಇವರು ಸಾರ್ಥದ ಯಜಮಾನರು ಅಂತ ಗುರುತಿಸೋಕೆ ಈ ವಸ್ತ್ರ ಆಭರಣಗಳ ಅವಶ್ಯಕತೆನೂ ಅವ್ರಿಗೆ ಇತ್ತು. ಅವ್ರು ಹೇಳಿದ್ರು, ನೀವು ವೇದಶಾಸ್ತ್ರಗಳನ್ನು ಓದಿರೋರು, ನಮ್ಮ ಇಡೀ ವೈದಿಕ ಪರಂಪರೆಯಲ್ಲಿ ಸಾರ್ಥರನ್ನ, ಪ್ರಯಾಣಿಕರನ್ನ ಸಂರಕ್ಷಿಸಕ್ಕೆ ಅಂತ ನಿಯುಕ್ತ ಆಗಿರೋ ಅಂತಹ ಒಂದು ದೇವತೆ ಇದೆಯಾ? ಆಲೋಚನೆ ಮಾಡಿ ಹೇಳಿ ಅಂದರು. ನಾನು ನೆನಪಿಸ್ಕೊಳ್ಳೋಕೆ ಪ್ರಾರಂಭ ಮಾಡಿದೆ. ನಮ್ಮಲ್ಲೂ ಕೂಡ ಬೇಕಾದಷ್ಟು ಜನ ಯಕ್ಷ ಯಕ್ಷಿಣಿಯರಿದ್ದಾರೆ. ಆದರೆ ಸಾರ್ಥ ರಕ್ಷಣೆಗೆ ಅಂತ ವಿಶೇಷ ಹೊಣೆ ಹೊತ್ಕೊಂಡ ಯಾರೂ ನನಗೆ ನೆನಪಿಗೆ ಬರಲಿಲ್ಲ. ಸ್ವಲ್ಪ ಹೊತ್ತು ನನ್ನ ಉತ್ತರಕ್ಕೆ ಕಾಯ್ತಾನೆ ದಾರಿ ಮುಂಬದಿಯಲ್ಲಿ ಸಾಲು ಕಟ್ಟಿ ಹೋಗ್ತಿದ್ದಂತಹ ಕುದುರೆಗಳನ್ನು ನೋಡ್ತಾ ಅವ್ರು ಹೇಳಿದ್ರು, ಸಾರ್ಥ ಅಂದರೆ ಬರೀ ಭೂ ವಾಣಿಜ್ಯ ಅಂತ ಅನ್ಕೋಬೇಡಿ. ಇದರಲ್ಲಿ ಜಲವಾಣಿಜ್ಯ ಕೂಡ ಸೇರಿಕೊಳ್ಳುತ್ತೆ. ಬೇರೆ ಬೇರೆ ಭೂಭಾಗಗಳ ಜೊತೆಗೆ ನಡೆಯುವಂತಹ ವಾಣಿಜ್ಯದ ಬಹುಭಾಗ ಸಾಗರದ ಮೇಲೆ ತೇಲೋ ನಾವೆಗಳ ಮುಖಾಂತರ ಕೂಡ ಆಗತ್ತೆ. ಹಾಗೇನೆ ಬೆಟ್ಟ, ಕಾಡು, ನದಿ, ಮರುಭೂಮಿಗಳನ್ನು ಹಾಯ್ದು ಹೋಗುವಂತಹ ಭೂ ಸಾರ್ಥಕ್ಕಿಂತ ಜಲಸಾರ್ಥನೆ ಸುಲಭ ಅಂತ ವಾಣಿಜ್ಯರು ಕಂಡುಕೊಂಡಿದ್ದಾರೆ. ನಿಮ್ಮ ಧರ್ಮಶಾಸ್ತ್ರಗಳು ಸಾಗರ ಪ್ರಯಾಣವನ್ನೇ ನಿಷೇಧಿಸಿಬಿಟ್ಟಿವೆ, ಅದು ನಿಮಗೂ ಗೊತ್ತಲ್ವಾ? ಇನ್ನು ಸಾಗರ ಸಾರ್ಥಗಳನ್ನು ಸಂರಕ್ಷಿಸುವಂತಹ ದೇವರಾಗ್ಲಿ, ದೇವತೆಗಳಾಗ್ಲಿ ಅಥವಾ ಯಕ್ಷಿಣಿಗಳಾಗ್ಲಿ ಎಲ್ಲಿಂದ ಬರಬೇಕು ಅಂತ ಕೇಳಿದ್ರು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.